ನೋಡು ನಾರ್ದ, ನಾನು ಹೇಳ್ದಂಗೆ ಕೇಳಿದ್ರೆ ನಿನಗೆ ಆ ಪ್ರೈವೇಟ್ ಸ್ಕೂಲ್ ಪ್ರಾಪರ್ಟಿ ಎಲ್ಲ ಜಾಗ 100 ಎಕರೆ ಜಮೀನು ನಿನ್ನ ಹೆಸರಿಗೆ ಬರೋ ತರ ನಾನು ಮಾಡ್ತೀನಿ. ನನ್ನ ಮಾತು ಕೇಳು, ಸರಿನಾ? ಸರಿ, ಏನ್ ಮಾಡ್ಬೇಕು ಹೇಳಿ. ನಾನು ನಿಮ್ಮ ಮಾತಿಗೆ ಮೀರಲ್ಲ ಅಂತ ಗೊತ್ತು ತಾನೆ. ಏನ್ ಮಾಡ್ಲಿ ನಾನು, ಹೇಳು ಶಕುನಿ. ನಾರ್ದ, ನಿನ್ನ ಹತ್ರ ಏನೇನ್ ಡಾಕ್ಯುಮೆಂಟ್ ಇದೆ ಹೇಳು ಕರೆಕ್ಟಾಗಿ ನನಗೆ. ನನ್ನ ಹತ್ರ ಸ್ಕೂಲ್ದು TC ಇದೆ, ಆಧಾರ್ ಕಾರ್ಡ್ ಇದೆ, ವೋಟರ್ ID ಕಾರ್ಡ್ ಇದೆ, ಮತ್ತೆ ಬಸ್ ಪಾಸ್ ಇದೆ. ನೀನು ಅಂಗಡ ಕಚ್ ಬೆಂಕಿ ಹಾಕ. ನಾನು ಏನ್ ಕೇಳ್ತಾ ಇದ್ದೀನಿ, ನೀನು ಏನ್ ಹೇಳ್ತಾ ಇದೀಯ ನೀನು? ನೀನ್ ಸ್ಕೂಲ್ TC, ಆಧಾರ್ ಕಾರ್ಡು, ನೀನ್ ವೋಟರ್ ID ಕಾರ್ಡು ಇದೆಲ್ಲ ತಗೊಂಡು ನಾನೇನಾದ್ರು ಲೋನ್ ಕೊಡ್ತಾ ಇದ್ದೀನಿ ನಿನಗೆ? ಲೋನ್ ಕೊಡಂಗಿದ್ರೆ ನನಗೂ ಲೋನ್ ಕೊಡಿ. ನನ್ನ ಹತ್ರನೂ TC ಇದೆ, ಮತ್ತೆ ನನ್ನ ಹತ್ರ ಬಸ್ ಪಾಸ್ ಇದೆ, ಆಮೇಲೆ ನನ್ನ ಹತ್ರ ಮೊನ್ನೆ ಕಾಫಿ ಕುಡ್ದಿದ್ದೀನಿ, ಅದ್ರ ಬಿಲ್ ಐತೆ. ನನಗೂ ಲೋನ್ ಕೊಡ್ತೀರಾ? ಅಯ್ಯೋ ನೀನು ಮಕ ಮುಚ್ಚ. ನಾನ್ ಕೇಳಿದ್ದು ಡಾಕ್ಯುಮೆಂಟ್ ಅಂತ ಕೇಳಿದ್ರೆ ಇಬ್ರು ಸೇರ್ಕೊಂಡೆ ನಾಟಕ ಮಾಡ್ತಾ ಇದ್ದೀರಾ. ನಿಮ್ ಡಾಕ್ಯುಮೆಂಟ್ಗಳು ತಗೊಂಡೋಗಿ ಅಲ್ಲೆಲ್ಲಾದ್ರೂ ಹೋಟ್ಲಲ್ಲಿ ಕೊಟ್ಬಿಟ್ಟು ಹೋಗಿ ತಿಥಿ ವಡೆ ತಿನ್ರಿ, ಹೋಗಿ ತಿಥಿ ಮಾಡ್ತೀನಿ. ನನಗೆ ಇಲ್ಲಿದ್ರೆ ತುಂಬಾ ಓದ್ತಿದ್ರೆ ನಿಮ್ ಜೊತೆ ಸೇರ್ಕೊಂಡು ನನ್ನನ್ನು ಮೆಂಟಲ್ ಮಾಡ್ತಾ ಇದ್ದೀರಾ. ನನಗೆ ಯಾವ ಊರಿಂದ ಬಂದ್ರು ನೀವೆಲ್ಲ ನಿಮ್ ವಾಂಗಡನೇ ಹಿಂಗೇನಾ? ನನಗಿವಾಗ ಗೊತ್ತಾಯ್ತು ಐರನ್. ನೀನ್ ಕೇಳಿದ್ದು ಡಾಕ್ಯುಮೆಂಟ್ಸ್ ಅಂದ್ರೆ ಪೇಪರ್ಸ್ ತಾನೇ ನೀನ್ ಕೇಳ್ತಾ ಇರೋದು? ಆತ್ಮ, ಇವಾಗಾದ್ರೂ ಅರ್ಥ ಮಾಡ್ಕೊಂಡಲ್ಲ. ಸರಿ, ಏನ್ ಪೇಪರ್ಸ್ ಇಟ್ಕೊಂಡಿದ್ಯಾ ಹೇಳು? ನನ್ನ ಹತ್ರ ಮೊನ್ನೆ ಪ್ರಜಾವಾಣಿ ಪೇಪರ್ ಬಂತು, ಆಮೇಲೆ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಬಂತು. ಇದೆರಡು ಸರೋಗುತ್ತಾ ಡಾಕ್ಯುಮೆಂಟ್ಸ್ ಐರನ್? ಹೆಂಗೋ ನಿಮ್ ಹತ್ರ ಎಲ್ಲ ನಾನು ಹೇಗೋದು? ಅವನು ನೋಡಿದ್ರೆ ನನ್ನ ಹತ್ರ ನ್ಯೂಸ್ ಪೇಪರ್ ಇದೆ ಡಾಕ್ಯುಮೆಂಟ್ ಅಂತಾನಲ್ಲೋ. ಇವನು ನೋಡಿದ್ರೆ ನನ್ನ ಹತ್ರ ಬಸ್ ಪಾಸ್ ಇದೆ, TC ಇದೆ ಅಂತಾನಲ್ಲೋ. ಹೆಂಗ್ರು ನಾನ್ ತಿಥಿ ಮಾಡ್ತಿಂತೀರೇನೋ ನೀವು ವಡೆನಾ? ಇಲ್ಲ ಐರನ್, ಹಂಗೆಲ್ಲ ನೀನ್ ತಿಥಿ ಮಾಡಿ ತಿನ್ನಲ್ಲ. ಬೇಕಾದ್ರೆ ಬಾ, ನನ್ನ ಹತ್ರ ಇವಾಗೂ 2 ರೂಪಾಯಿ ಐತೆ. ಬೇಕಾದ್ರೆ ಮೊನ್ನೆ ನಾವು ವಡೆ ತಿಂದ್ವಲ್ಲ, ಮತ್ತೆ ಅಲ್ಲಿ ವಡೆ ಕರ್ಕೊಂಡು ಹೋಗ್ತೀನಿ, ವಡೆ ತಿನ್ನಿಸ್ತೀನಿ. ಬರ್ತೀಯ? ಇವಾಗ ಹೋಗೋಣ? ಲೇ ಕರಿಬಡೆ, ಸುಮ್ನೆ ಕುತ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ನಿನ್ನ ಅಷ್ಟೇ ಮೇಲೆ ಇವಾಗ ನನಗೆ ತಲೆಗೆ ಹತ್ತಾ ಇದೆ ಪಿತ್ತ. ನನಗೆ ಸುಮ್ನೆ ಕುತ್ಕೊಂಡ್ಬಿಡು, ನಿನ್ ತಿಥಿ ವಡೆ ಸ್ಟೋರಿ ತೆಗಿಬೇಡ. ಇವಾಗ ಏನ್ ಡಾಕ್ಯುಮೆಂಟ್ ಬೇಕು ಅಂತ ಸ್ವಲ್ಪ ಬಿಡಿಸಿ ಹೇಳು ಐರನ್ ನನಗೆ. ನಾರ್ದ, ನಿನ್ನ ಹತ್ರ ಮುಟೇಶನ್ ಇದೆಯಾ? ಕೊಟೇಶನ್? ಕೊಟೇಶನ್ ನನ್ನ ಹತ್ರ ಐತೆ. ನಾರ್ದ, ಅದು ಕೊಟೇಶನ್ ಅಲ್ಲ ಕಣೋ, ಮುಟೇಶನ್. ಮುಟೇಶನ್ ಐರನ್, ನನಗೂ ಗೊತ್ತು. ಅದು ಟೆನ್ಷನ್ ಮೆನ್ಷನ್, ಅದು ನನಗೂ ಗೊತ್ತು ಡಾಕ್ಯುಮೆಂಟ್ ಅಂತ. ಅದು ಮೆನ್ಷನ್ ಟೆನ್ಷನ್ ಅಲ್ಲ ಕಣೋ, ಕೊಟೇಶನ್. ಕೊಟೇಶನ್ ಅಂತಾರ ಅದನ್ನ. ನನಗೆ ಆ ಕೊಟೇಶನ್ ಅಂದ್ರೆ ಅದಕ್ಕೆ ಅರ್ಥ ಏನು? ಕೊಟೇಶನ್ ಅಂದ್ರೆ ಏನು ಆ ಡಾಕ್ಯುಮೆಂಟು? ಐರನ್ ಸ್ವಲ್ಪ ಹೇಳು, ನನಗೆ ಅರ್ಥ ಆಗುತ್ತಾರ. ಅದು ಕೊಟೇಶನ್ ಅಂದ್ರೆ ಮುಟೇಶನ್ ಅಂತಾರೆ. ಏನಿರುತ್ತೆ ಐರನ್ ಅದ್ರಲ್ಲಿ, ಆ ಕೊಟೇಶನ್ ಅಲ್ಲಿ? ಅದೆಲ್ಲ ಅದಿರುತ್ತೆ ಅದ್ರಲ್ಲಿ. ಅದು ಅದು ಅದೇ ಹೇಳದ್ನಲ್ಲ, ಅದು ಆ ಕೊಟೇಶನ್ ಅಲ್ಲಿ ಮುಟೇಶನ್ ಅಲ್ಲಿ ಅದಿರುತ್ತೆ. ಅಯ್ಯೋ, ಯಾವುದೋ ಒಂದು ಕೊಟೇಶನ್ ಮುಟೇಶನ್, ಅದ್ರ ಮಖ ಮುಚ್ಚ. ನೀನು ಫಸ್ಟ್ ಇಲ್ಲಿಂದ ಹೋಗಿ, ನೀವೆಲ್ಲ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಆ ಕಾಲೇಜ್ ಹತ್ರ ನಿಮ್ದು ಏನಿದೆ ಪ್ರಾಪರ್ಟಿ ಅದೆಲ್ಲ ನೋಡ್ಕೊಂಡು, ಆ ಕಾಲೇಜು ಸ್ಕೂಲು ಅದ್ರ 100 ಎಕರೆ ಜಾಗ ಎಲ್ಲಾನು ನಿಮ್ಮ ಹೆಸರಿಗೆ ಮಾಡ್ಕೊಳ್ಳೋದಿಕ್ಕೆ ಆ ಪೇಪರ್ಗಳನ್ನ ರೆಡಿ ಮಾಡಿ ಹೋಗಿ. ಫಸ್ಟ್ ಹೋಗಿ ಇಲ್ಲಿಂದ. ಶಕುನಿ, ಈಗ ಏನಂದ್ರೆ ನಮಗೆ ಆ ಪೇಪರ್ ಬಗ್ಗೆ ಎಲ್ಲ ಗೊತ್ತಿಲ್ಲ. ನಿನಗೆ
ಹೆಂಗೋ ಗೊತ್ತಲ್ಲ, ನೀನು ಬಾ, ಐರನ್ನು ಬರ್ತಾರೆ, ನಾವೆಲ್ಲ ಹೋಗಿ ಒಟ್ಟಿಗೆ ಅದನ್ನ ಏನಿದೆಯೋ ಆ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಬಾ, ನೀನು ಬಾ, ಹೋಗೋಣ. ಸರಿ ಆಯ್ತು, ನಡಿ, ಬರ್ತೀನಿ, ಹೋಗೋಣ. ನಾನು ಕರ್ಮ, ನಿಮ್ ಜೊತೆಗೆ ಸೇರ್ಕೊಂಡು ನಾವೆಲ್ಲ ಹಿಂಗೆ ಆಗ್ಬಿಟ್ಟಿದೀವಿ. ಹಂಗೆಲ್ಲ ಶಕುನಿ, ಯಾಕಂದ್ರೆ ನಾವೆಲ್ಲ ಅಮಾಯಕರಲ್ವಾ, ನಮಗೇನು ಗೊತ್ತಿಲ್ಲ. ನೀವು ಬುದ್ಧಿವಂತರು, ಅದಕ್ಕೆ ಅಮಾಯಕರಿಗೆ ನೀವೆಲ್ಲ ಹೇಳ್ಕೊಡ್ಬೇಕಲ್ಲ ಏನ್ ಮಾಡ್ಬೇಕು ಅಂತ. ನಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮಗ್ ಗೊತ್ತಿಲ್ಲ, ಯಾಕಂದ್ರೆ ನಾವು ಅಮಾಯಕರು. ಬೇಕಾದ್ರೆ ಕಂಸನ್ ಕೇಳು. ನಡೀರಿ ನಡೀರಿ, ಅಷ್ಟು ಬೇಗ ಎದ್ದೋಗೋಣ. ಇಲ್ಲೇ ಇದ್ರೆ ಈ ಕಂಸ ನನಗೂ ಇಲ್ಲಿ ತಿಥಿ ವಡೆ ತಿನ್ಸ್ಬಿಡ್ತಾನ. ಆಮೇಲೆ ಯಾಕೆ ಬೇಕು, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬನ್ರಿ, ಎದ್ದು ಹೋಗೋಣ ಫಸ್ಟು. ಕಂಸ, ಹೋಗಿ 4 ಜನಕ್ಕೆ 4 ಟಿಕೆಟ್ ತಗೋ ಹೋಗಿ ಮೆಟ್ರೋದಲ್ಲಿ ಹೋಗೋಣ. ಯಾಕಂದ್ರೆ ಕಾರ್ ತಗೊಂಬಂದಿಲ್ಲ, ಅದಕ್ಕೆ ನೀನು ಹೋಗಿ ಇವಾಗ ಟಿಕೆಟ್ ತಗೊಂಬ, ನಾವು ಮೆಟ್ರೋದಲ್ಲೇ ಹೋಗೋಣ. ಹೋಗು. ಅಯ್ಯೋ, ನಾನು ಕಾಸೇ ತಂದಿಲ್ಲ, ನನ್ನ ಹತ್ರ ಬರೀ 2 ರೂಪಾಯಿ ಐತೆ ಅಷ್ಟೇ. 2 ರೂಪಾಯಿಗೆ 4 ಟಿಕೆಟ್ ಕೊಡ್ತಾರಾ? ಕೊಡ್ತಾರೆ, ನೀನು ಪಿಂಡ. ಹೋಗು, ಆ 2 ರೂಪಾಯಿ ಕೊಟ್ಟು ತಿಥಿ ವಡೆ ತಗೊಂಡು ತಿನ್ಕೊಂಡು ಮನೆಗೆ ಹಂಗೇ ಹೋಗ್ಬಿಡು, ತಿರುಗಿ ನೋಡ್ಬೇಡ. ಯಾವಾಗೂ ಜಮೀನ್ ಮಾಡ್ಬೇಕು ಅಂದ್ರೆ 2 ರೂಪಾಯಿ ತಗೊಂಬತ್ತಿಯಲ್ಲೋ, ಎಲ್ಲಿಂದ ಬರ್ತಿರೋ ನೀವು ನನ್ನ ತಲೆ ತಿನ್ನೋದಿಕ್ಕೆ? ನಾರ್ದ, ನೀನಾದ್ರೂ ಟಿಕೆಟ್ ತಗೊಳಪ್ಪ, ಹೋಗೋಣ. ಅವನ್ ಕಂಸ ಟಿಕೆಟ್ ತಗೊಳ ಅಂದ್ರೆ ನನ್ನ ಹತ್ರ 2 ರೂಪಾಯಿ ಇದೆ ಅಂತಾನಲ್ಲಪ್ಪ. ಹೆಂಗಪ್ಪ ಇವನ ಹತ್ರ ನೀನ್ ಹೇಗ್ತಾ ಇದೀಯಾ? ಸರಿ ಆಯ್ತು, ನಾನು ಟಿಕೆಟ್ ತಗೊಂಡ್ಬರ್ತೀನಿ, ಇರಿ, ಇಲ್ಲೇ ಇರಿ. ಹಾಯ್ ಸರ್, ವೆಲ್ಕಮ್. ವಾಟ್ ಯು ವಾಂಟ್ ಸರ್? ಐ ಕಮ್ಮು. ನನಗೆ 4 ಟಿಕೆಟ್ ಕುಮ್ಮು. ಓಕೆ ಸರ್, ಗಿವ್ ಮಿ 40 rupees. ಓಕೆ, ಕಮ್ಮು 4 ಟಿಕೆಟ್. ಶಕುನಿ, ಅವ್ರ ಹತ್ರ ಹುಷಾರಾಗಿರ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಹೋದಾಗ ಪೊಲೀಸವ್ರು ಹಿಡ್ಕೊಂಡು ಹೋಗೋಕ್ ಮುಂಚೆ ನಾನು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಈ ಸರಿ ಅಲ್ಲಿ ಹೋದ್ಮೇಲೆ ನಾವೊಂದು ಸ್ವಲ್ಪ ದೂರದಲ್ಲಿರೋಣ. ಫಸ್ಟ್ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾವು ಹಿಂದ್ಗಡೆ ನಿಧಾನಕ್ಕೆ ಹೋಗೋಣ ನೋಡ್ಕೊಂಡು. ಪೊಲೀಸವ್ರ ಕೈ ಸಿಕ್ಕಾಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತದೆ ಆಮೇಲೆ. ಆಯ್ತು ಐರನ್, ಹಂಗೆ ಮಾಡೋಣ. ಇವ್ರಿಗೆ ಈ ಪಾಪ ಅಮಾಯಕರು, ಇವ್ರಿಗೆ ಏನೂ ಗೊತ್ತಿಲ್ಲ. ಈ ಅಮಾಯಕರನ್ನ ತುಂಬಾ ಈಸಿಯಾಗಿ ನಾವು ಯಾಮರ್ಸ್ಬೋದು. ಅಂದ್ರೆ ಇವ್ರಿಗೆ ಡಾಕ್ಯುಮೆಂಟ್ಸ್ ಅಂದ್ರೇನೆ ಗೊತ್ತಿಲ್ಲ. ಒಬ್ಬನೇನೋ ಡಾಕ್ಯುಮೆಂಟ್ಸ್ ಅಂದ್ರೆ ನ್ಯೂಸ್ ಪೇಪರ್ ಅಂತಾನೆ, ಇನ್ನೊಬ್ಬ ಏನೋ TC ಮಾಸ್ ಕಾರ್ಡು ಅಂತಾನೆ. ಅದಕ್ಕೆ ಸೈಲೆಂಟ್ ಆಗಿರು, ನೋಡೋಣ. ಇವ್ರ ಡಾಕ್ಯುಮೆಂಟ್ಸ್ ಬಗ್ಗೆ ಏನೂ ಗೊತ್ತಿಲ್ವಲ್ಲ, ಅಮಾಯಕರು ಇವರು. ನಾವು ಏನೋ ಒಂದು ಮಾಡೋಣ ಲಾಸ್ಟಲ್ಲಿ. ಏಯ್ ಕಂಸ, ನಿನ್ಗೇನಾದ್ರೂ ಗೊತ್ತಾಯ್ತೇನೋ? ಡಾಕ್ಯುಮೆಂಟ್ಸ್ ಅಂದ್ರೆ ಅದೇ ಕೊಟೇಶನ್ನ, ಅದೇ ಅದಿರುತ್ತಲ್ಲ, ಅದೆಲ್ಲಾನು ಅದ್ರಲ್ಲಿ ಇರುತ್ತಂತೆ. ಅದಕ್ಕೆ ಸ್ವಲ್ಪ ಅದೆಲ್ಲ ನೋಡ್ಕೋ ಚೆನ್ನಾಗೆ, ಸರಿನಾ? ನನಗೆ ಗೊತ್ತು, ಕೊಟೇಶನಲ್ಲಿ ಅದೆಲ್ಲ ಬರ್ದಿರ್ತಾರೆ, ನನಗೆ ಗೊತ್ತು ಅದೇನು ಅಂತ. ಹೌದಾ? ಏನು ಬರ್ತಿರ್ತಾರ ಅದ್ರಲ್ಲಿ, ಹೇಳೋ ಸ್ವಲ್ಪ. ಅಯ್ಯೋ ನಾರದ, ಆ ಕೊಟೇಶನ್ ಪೇಪರಲ್ಲಿ ಜಮೀನ್ದು ಜಾತಕ ಬರ್ತಿರ್ತಾರ ಅಷ್ಟೇ. ಐರನ್, ಹೋದ್ ಸರಿ ತಪ್ಪಿಸ್ಕೊಂಡು ಹೋದಂಗೆ ಈ ಸರಿ ತಪ್ಪಿಸ್ಕೊಂಡು ಹೋಗಲ್ಲ ತಾನೇ? ಇವ್ರ ಹತ್ರ ಹೋದ್ಮೇಲೆ ಜೊತೆಗೆ ಇರ್ತೀರ ತಾನೇ ನೀವೆಲ್ಲ? ಯಾಕಂತಂದ್ರೆ ಲಾಸ್ಟ್ ಟೈಮು ಪೊಲೀಸ್ ಅಂತ ಇಲ್ಲಿ ರುಬ್ಬಿಸ್ಕೊಳ್ಳೋದು ಒಂದೇ ಬಾಕಿ ಇತ್ತು ನನಗೆ. ಅದೆಲ್ಲ ಏನು ಇಲ್ಲ ನಾರ್ದ, ತಲೆ ಕೆಡ್ಸ್ಕೋಬೇಡ. ನಿನ್ ಜೊತೆಗೆ ಇರ್ತೀವಿ, ನಿಂದು ಜಮೀನೆಲ್ಲ ಆಗೋವರೆಗೂ ಜೊತೆಲೇ ಓಡಾಡ್ತೀವಿ. ತಿಥಿ ವಡೆ, ಬಾ ಕುತ್ಕೋ, ಬಾ ಇಲ್ಲಿ. ನೀನು ಅಲ್ಲಲ್ಲೇ ನಿಂತ್ಕೋಬೇಡ, ಗಾಳಿ ಬಂದ್ರೆ ಎಲ್ಲಾದ್ರೂ ಬಿದ್ಕಿದೋಗ್ಬಿಟ್ರೆ ಕಷ್ಟ ಆಗುತ್ತೆ, ಉಳ್ಕೋಕಾಗಲ್ಲ ಇಲ್ಲಿ. ಬಾ ಕುತ್ಕೋ.
ನಾನೇನ್ ತಿಥಿವಾಡೆ ಅಲ್ಲ ಇರೋನು, ನಾನು ಕಂಸ. ಕಂಸನ ಹಂಸನ, ನೀನ್ ತಿಥಿವಡೆನೆ. ತಿಥಿವಡೆ ತಿನ್ನಿಸ್ದಲ್ಲ 2 ರೂಪಾಯಿ ತಗೊಂಬಂದು. ಇವತ್ತು ಕೂಡ 2 ರೂಪಾಯಿ ತಗೊಂಬಂದಿದೆಯಲ್ಲ. 2 ರೂಪಾಯಿನ ಜೀವನ ಪೂರ್ತಿ ಜಮೀನ್ ಮಾಡ್ಬೇಕು ಅಂತ ಓಡಾಡ್ತೀಯೇನೋ. ಹೆಂಗೋ ನಿಮ್ಮ ಹತ್ರ ಹೇಗದು? ಸರಿ, ನಮ್ಗೆಲ್ಲ ಹೊಟ್ಟೆ ಹಸುವಾಗುತ್ತೆ. ಅಲ್ಲಿ ಹೋಟ್ಲಲ್ಲಿ ನೀನೇ ಕೊಡ್ಸ್ಬೇಕು ಊಟ ನಮ್ಗೆ. ಯಾಕಂದ್ರೆ ನಿಮ್ ಕೆಲ್ಸಕ್ಕೆ ನಾವು ಬರ್ತಾ ಇರೋದು, ಸರಿನಾ? ಕೊಡಿಸ್ತೀನಿ ಬಿಡಿ, ಏನು ಅದ್ರಲ್ಲಿ ಏನಿದೆ? ನಿಮಗೆ ಕೊಡಿಸ್ತೀನಿ, ಇನ್ಯಾರು ಕೊಡಿಸ್ಬೇಕು ನಾವು? ಕೊಡಿಸ್ತೀನಿ. ಟ್ರೈನ್ ಇಳಿದ ತಕ್ಷಣ ಅಲ್ಲೆಲ್ಲಾದ್ರೂ ಒಳ್ಳೆ ಹೋಟ್ಲಿಗೆ ಹೋಗಿ ಅಲ್ಲಿ ವಡೆ ಹಾಕೊಡ್ತಾರೆ, ವಡೆ ತಿನ್ನೋಣ, ಚೆನ್ನಾಗಿರುತ್ತೆ, ಸರಿನಾ? ಯಾವುದೋ ಒಂದು ಕೊಡ್ಸಪ್ಪ, ತಿನ್ನೋಣ. ಅಯ್ಯೋ, ಇವತ್ತು ಯಾರಾದ್ರೂ ಬಂದು ಪೊಲೀಸ್ ಅವ್ರು ಹಿಡ್ಕೊಂಬಿಟ್ರೆ ನಾನು ಏನ್ ಮಾಡ್ಬೇಕು ನನಗೆ ಗೊತ್ತಾಗಲ್ವಲ್ಲ. ಸ್ವಲ್ಪ ಹುಷಾರಾಗಿರ್ಬೇಕು ಈ ಸರಿ. ಇವರೆಲ್ಲ ನನ್ನ ತಗ್ಲಾಕ್ಬಿಟ್ಟು ಹೋಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಫಸ್ಟ್ ಇವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಮೆಲ್ಲಗೆ ನಾವು ಹೋಗೋಣ ಒಳಗಡೆಗೆ. ನಾವು ನಿಧಾನಕ್ಕೆ ಹೋಗೋಣ. ಯಾಕಂದ್ರೆ ಹೋದ್ಸರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಇವಾಗ ನಾವು ಬಂದ್ರೆ ನಮ್ಮ ಮೇಲೂ ಕಂಪ್ಲೇಂಟ್ ಬೀಳುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ಆಯ್ತು ಆಯ್ತು, ಹಂಗೆ ನಿಧಾನಕ್ಕೆ ಹೋಗಿ ಫಸ್ಟ್ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾವು ಯೋಚನೆ ಮಾಡೋಣ ಒಳಗಡೆ ಹೋಗೋದ ಬೇಡವಾ ಅಂತ. ಅಯ್ಯೋ, ಇವತ್ತೇನು ಗ್ರಹಚಾರ ಕಾದಿದೆಯೋ ಏನೋ ಗೊತ್ತಿಲ್ಲ. ಹೋದ್ಸರಿ ಏನೋ ಪೊಲೀಸ್ ಅವ್ರ ಕೈಯಿಂದ ತಪ್ಪಿಸ್ಕೊಂಡ್ ಬಂದೆ ನಾನು ಏನೋ ಅಂತ ಹೇಳ್ಬಿಟ್ಟು. ಇವಾಗ ಏನಾದರೂ ತಗ್ಲಾಕೊಂಡ್ರೆ ಮುಗೀತು ನನ್ನ ಕತೆ. ಇವ್ರನ್ನ ನಂಬಿ ಬಂದಿದ್ದೀನಿ, ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಜೊತೆಗಿರ್ತೀನಿ ಅಂತ ಬಂದಿದ್ದಾರೆ, ನೋಡ್ಬೇಕು. ದೇವ್ರೇ ಕಾಪಾಡಪ್ಪ. ನಾರ್ದ, ಏನು ಭಯ ಪಡಬೇಡ. ಯಾಕೆಂದ್ರೆ ಅದು ಆ ಕೊಟೇಶನ್ ಅಲ್ಲಿರೋದು ಎಲ್ಲ ಜಮೀನಂತೂ ಜಾತಕ ಬರ್ದಿದ್ದಾರೆ. ಆ ಜಾತಕ ಎಲ್ಲ ನನಗೆ ಗೊತ್ತು, ಏನ್ ಜಾತಕ ಅಂತ ನಾನು ಹೇಳ್ತೀನಿ, ಆಯ್ತಾ? ಏನ್ ಭಯ ಬೀಳ್ಬೇಡ, ನಾನು ಇದ್ದೀನಿ ನಿನ್ ಜೊತೆಗೆ. ಏನಿದೆಯೋ ಏನೋ, ಯಾರಾದ್ರೂ ಪೊಲೀಸ್ ಅವ್ರು ಬಂದ್ರೆ ಫಸ್ಟ್ ಓಡೋಗದೆ ನೀನು ಅಂತ ನನಗೆ ಗೊತ್ತು. ನೋಡೋಣ ಏನಾಗುತ್ತೋ ಆಗ್ಲಿ. ಅರೆ, ಇವನು ಅವತ್ತು ಬಂದಿದ್ನಲ್ಲ, ನಮ್ದು ಜಾಗ ನಮ್ದು ಇದು ಪ್ರಾಪರ್ಟಿ ಅನ್ಕೊಂಡು ಇವನು ಇಲ್ಲೇ ಇರ್ಬೋದು. ಮತ್ತೆ ಏನಕ್ಕೆ ಬಂದಿದ್ದಾನೆ ಇಲ್ಲಿಗೆ? ಇನ್ನು ಯಾರನ್ನ ಜೊತೆ ಕರ್ಕೊಂಡ್ ಬರ್ತಾ ಇದ್ದಾನಲ್ಲ, ಏನೋ ಇರ್ಬೇಕು. ಇವ್ ಪೊಲೀಸ್ ಅವ್ರು ಕರ್ಕೊಂಡು ಹೋಗಿದ್ರಲ್ಲ, ಯಾಕೆ ಮತ್ತೆ ಇಲ್ಲಿ ಬಂದಿರೋದು? ಇವ್ರಿಗೆ ವಿಚಾರಿಸ್ತೀನಿ ಏನು ಅಂತ. ಅಯ್ಯೋ, ಈ ಟೀಚರ್ ಬರ್ತಾ ಇದಾರಲ್ಲ, ಇವ್ರು ಯಾವತ್ತು ಫೋನ್ ಮಾಡಿದ್ದು ಪೊಲೀಸ್ ಅವರಿಗೆ? ಅಯ್ಯಯ್ಯೋ, ಏನಪ್ಪ ಮಾಡೋದು? ಕಂಸ ಬೇರೆ ಪಕ್ಕದಲ್ಲೇ ಇದ್ದಾನೆ. ಮತ್ತೆ ಏನಾದ್ರು ಆಯಮ್ಮ ಬೈದ್ಬಿಟ್ರೆ ಏನ್ ಮಾಡತ್ ಇವಾಗ? ಇರು ಏನಾದ್ರು ಒಂದು ಪ್ಲಾನ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ. ಇವನ್ನ ಕಂಸನ ತಗಲ್ಸ್ಬಿಡ್ತೀನಿ. ಸರಿ ಇರು. ಓ, ಏನ್ರಿ ಅವತ್ತು ಬಂದೋದ್ರಲ್ಲ ಪೊಲೀಸ್ ಅವ್ರು ಕರ್ಕೊಂಡು ಹೋಗಿದ್ರಲ್ಲ, ಏನಾಯ್ತು? ಮತ್ತೆ ಯಾಕೆ ಬಂದಿದ್ರೆ ಇಲ್ಲಿಗೆ? ಇಲ್ಲ ಟೀಚರ್, ಇಲ್ಲಿ ನಮ್ಮ ಹುಡುಗನಿಗೆ ಅವನ್ನ ಇಲ್ಲಿ ಕಾಲೇಜಿಗೆ ಸೇರ್ಸ್ಬೇಕಂತೆ, ಅದಕ್ಕೆ ಬಂದಿದ್ದೀನಿ ಅಷ್ಟೇ ಇಲ್ಲಿಗೆ, ಇನ್ನೇನಿಲ್ಲ. ಹೌದಾ? ನಿಮ್ ಜೊತೆ ಇನ್ನು ಯಾರು ಬಂದಿದ್ದಾರೆ? ಕರ್ಕೊಂಬನ್ನಿ. ಯಾರು ಕಾಲೇಜಿಗೆ ಸೇರ್ಸ್ಬೇಕಾಗಿರೋದು? ಕರ್ಕೊಂಬನ್ನಿ ಒಂದ್ಸರಿ ನೋಡೋಣ. ನಮ್ ಜೊತೆ ಇನ್ನು 3 ಜನ ಇದ್ದಾರೆ. 3 ಜನನು ಇಲ್ಲೇ ಇದ್ದಾರೆ. ನಮ್ಮ ಹುಡುಗನ ಕಾಲೇಜಿಗೆ ಸೇರ್ಸ್ಬೇಕು ಅಂತ ಬಂದಿದೀವಿ ಅಷ್ಟೇ, ಸುಮ್ನೆ ಬಂದಿದೀವಿ ನಾವು ಅಷ್ಟೇ. ಓ, ಹೌದಾ? ಸರಿ, ಆ 3 ಜನನ ಕರೆಸಿ ಇಲ್ಲಿಗೆ. ನಾನು ನಮ್ಮ ಪ್ರಿನ್ಸಿಪಲ್ನ ಫೋನ್ ಮಾಡಿ ಕರಿತೀನಿ. ಅವ್ರು ಬರ್ಲಿ. ಅವ್ರು ಬಂದ ಮೇಲೆ ನಿಮ್ಗೆ ಸೀಟ್ ಎಲ್ಲಿದೆ ಅಂತ ಅವರು ಸೀಟ್ ತೋರಿಸ್ತಾರೆ, ಸರಿನಾ? ಓಕೆ ಓಕೆ, ಹಂಗೆ ಆಗ್ಲಿ ಟೀಚರ್. ಆ 3 ಜನನ ಇಲ್ಲಿ ಕರ್ಕೊಂಡ್ ಬರ್ತೀನಿ ರೀ ನಾನು ಇಲ್ಲಿಗೆ. ನೀವು ಪ್ರಿನ್ಸಿಪಲ್ ಫೋನ್ ಮಾಡಿ ಕರೀರಿ, ನಾವು ಅವ್ರನ್ನ ಕರ್ಕೊಂಡ್ ಬರ್ತೀವಿ ಇಲ್ಲಿಗೆ. ಇವ್ರೇನೋ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಈ ಪ್ಲಾನ್ಗೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಕರೆಸ್ಬೇಕು ನಾನು. ಇಲ್ಲ ಅಂತ ಅಂದ್ರೆ ಮತ್ತೆ ಇವರು ಇಲ್ಲಿ ಬಂದು ಗಲಾಟೆ ಮಾಡಕ್ ಬಂದಿದ್ದಾರೆ. ಅದಕ್ಕೆ ಈ ಸರಿ ಇನ್ನು ಯಾರನ್ನೋ ಕರ್ಕೊಂಬಂದವ್ರ ಜೊತೆಗೆ ಪೊಲೀಸರು ಫೋನ್ ಮಾಡಿ ನೈಸಾಗಿ ಕರೆಸ್ಬಿಟ್ಟು ಇವರು ಲಾಕ್ ಮಾಡಿಸ್ತೀನಿ. ನೀವು ಅವ್ರಿಗೆ ಏನಾಗಬೇಕು? ಏನಾಗ್ತೀರಾ ಅವ್ರಿಗೆಲ್ಲ ನೀವು? ಅವ್ರು ನಿಮ್ಗೆ ಏನಾಗಬೇಕು, ನೀವು ಅವ್ರಿಗೇನಾಗಬೇಕು? ನಪ್ಪ ಪುಣ್ಯಾತ್ಮ, ಅವತ್ತು ಹೋದವನು ನಿನ್ನೆ ಬಿಟ್ಟು ಕಳಿಸಿದ್ರೆ ಮತ್ತೆ ಇಲ್ಲಿ ಕಾಣಿಸ್ಬೇಡ ಅಂತ ಹೇಳದ್ನಲ್ಲ, ಮತ್ತೆ ಯಾಕೆ ಬಂದಿದ್ಯಾ ಇಲ್ಲಿಗೆ ನೀನು? ಯಾರವ್ರು 3 ಜನ ಕರ್ಕೊಂಬಂದಿರೋದು ನೀನ್ ಜೊತೆಗೆ? ಯಾರವರು?
ಸಾರ್ ಅವರು ನನಗೆ ಇದು ಜಮೀನೆಲ್ಲ ನಿಮ್ದೆ, ಈ ಸ್ಕೂಲು ಕಾಲೇಜ್ ಎಲ್ಲ ನಿಮ್ದೆ ಅಂತ ನನಗೆ ತಲೆ ಕೆಡ್ಸ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಸಾರ್. ನಾನ್ ಬೇಡ ಅಂದ್ರು ಕೇಳಲಿಲ್ಲ ಸಾರ್. ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದ್ರು ಸಾರ್, ಅವ್ರೆ ಬಲವಂತ ಮಾಡಿ ಆ 3 ಜನನು. ನೋಡಿ ಸಾರ್ ನಂದೇನು ತಪ್ಪಿಲ್ಲ ಸಾರ್, ನಾನೇನು ಮಾಡಬೇಡಿ ಸಾರ್. ಹೌದಾ? ಹಾಗಿದ್ರೆ ಅವ್ರನ್ನ ಒಳಗಡೆ ಕರ್ಸು, 3 ಜನನ ಸೈಲೆಂಟ್ ಆಗಿ ಕರ್ಸು. ಏನು ಹೇಳ್ಬಾರ್ದು, ನೀನು ಸೈಲೆಂಟ್ ಆಗಿ ಒಳಗೆ ಬರ್ಬೇಕು, ಇಲ್ಲ ಅಂದ್ರೆ ನಿನ್ನನ್ನೇ ತಕೊಂಡ್ ಹೋಗ್ಬಿಡ್ತೀನಿ. ಸಾರ್ ನನ್ನನ್ ಬಿಟ್ಬಿಡಿ ಸಾರ್, ನಾನು ಹೊಟ್ಟೋಗ್ಬಿಡ್ತೀನಿ ಸಾರ್. ಮತ್ತೆ ನಿಜವಾಗೂ ನಿಮ್ಮ ಅಪ್ಪರಾಣಿಗೂ ನಾನು ಬರಲ್ಲ ಸರ್ ಈ ಕಡೆಗೆ ಸಾರ್. ಅವ್ರನ್ನೇನಾದ್ರು ಮಾಡ್ಕೊಳ್ಳಿ ಸಾರ್, ನನ್ನನ್ ಬಿಟ್ಬಿಡಿ ಸಾರ್. ಆಯ್ತು, ಹೋಗು. ಫಸ್ಟ್ ಹೋಗಿ ಆ 3 ಜನನ್ನ ಇಲ್ಲಿ ಕರ್ಕೊಂಬ ಆಫೀಸ್ ಒಳಗಡೆಗೆ, ನಾನು ಮಾತಾಡ್ತೀನಿ, ಹೋಗು. ಓ ಶಕುನಿ, ಇಲ್ಲೇ ಕೂತಿದೀಯಾ? ಬಾ ಒಳಗಡೆ ಬಾ. ಅಲ್ಲಿ ಪ್ರಿನ್ಸಿಪಲ್ ಮಾತಾಡ್ಬೇಕಂತೆ. ನಾನು ಏನೋ ಒಂದ್ ಹೇಳ್ಬಿಟ್ಟು ಬಂದಿದ್ದೀನಿ. ಅವನಿಗೆ ಕಂಸನ್ಗೆ ಕಾಲೇಜ್ ಸೀಟ್ ಬೇಕು ಅಂತ ಹೇಳಿದೀನಿ. ಬಾ ನೀನು ಒಂದ್ಸರಿ ಸುಮ್ನೆ ಮಾತಾಡ್ಕೊಂಡ್ ಬಂದ್ಬಿಡೋಣ ಬಾ. ಅಷ್ಟೇ ತಾನೇ? ಬೇರೆ ಏನಿಲ್ಲ ತಾನೇ ಪ್ರಾಬ್ಲಮ್ ಅಲ್ಲಿ? ಮತ್ತೆ ಯಾರು ಅವ್ರೇನು ಪೊಲೀಸಿಗೆ ಫೋನ್ ಮಾಡಿಲ್ಲ ತಾನೇ? ಏ ಅದೆಲ್ಲ ಏನು ಇಲ್ಲ ಬಾ. ಅವರು ಪ್ರಿನ್ಸಿಪಲ್ ತುಂಬಾ ಒಳ್ಳೆಯವರು, ತುಂಬಾ ಮಾತಾಡ್ತಾರ ಅವರು, ತುಂಬಾ ಒಳ್ಳೆಯವರು. ಬಾ ಅವ್ರ ಹತ್ರ ಮಾತಾಡೋಣ ಕುತ್ಕೊಂಡು ಸ್ವಲ್ಪ ಹೊತ್ತು. ಸರಿ ಆಯ್ತು. ಮತ್ತೆ ಅವನ ಕಂಸನ್ನ ಮತ್ತೆ ಐರನ್ನ ಕರಿ, ಎಲ್ಲರೂ ಒಟ್ಟಿಗೆ ಹೋಗೋಣ, ಕುತ್ಕೊಂಡು ಮಾತಾಡೋಣ ಅಲ್ಲಿ. ಯಾರೀ ನೀವು? ಅವ್ರು ನೋಡಿದ್ರೆ ಕಾಲೇಜು ಈ ಪ್ರಾಪರ್ಟಿ ನಮ್ದೆ ಅಂತ ಹೇಳ್ತಾ ಇದ್ದಾರೆ. ಯಾರು ನೀವು? ಇದೆಲ್ಲ ಕಬ್ಜಾ ಮಾಡಕ್ ಬಂದಿದ್ದೀರಾ ನೀವು? ಯಾವೂರು ನಿಮ್ದು? ಏನ್ ನಿಮ್ಮ ಹೆಸರೇನು ಹೇಳಿ? My name is Black Gowda. ಓ, ನಿಮ್ಮ ಹೆಸರು ಅದು? ಏನ್ರಿ ಹೆಸರದು? ಸಾರ್ ನಮ್ಗೇನು ಗೊತ್ತಿಲ್ಲ ಸಾರ್. ಹೀಗೆ ಅವ್ರು ಕರ್ಕೊಂಬಂದ್ರು, ಸುಮ್ಮನೆ ಹಿಂಗೆ ನೋಡ್ಕೊಂಡು ಒಂದು ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್, ಅಷ್ಟೇ, ಇನ್ನೇನಿಲ್ಲ ಸರ್. ಈ ಕಾಲೇಜ್ ಹೆಂಗ್ ಕಟ್ಟಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್. ನಮ್ಮೂರಲ್ಲಿ ನಾವು ಒಂದು ಕಾಲೇಜ್ ಕಟ್ಟಬೇಕು ಅಂತ ಇದೀವಿ, ಅದಕ್ಕೆ ಒಂದ್ಸರಿ ನೋಡ್ಕೊಂಡು ಹೋಗೋಣ. ಇದೆಲ್ಲ ಹೆಂಗ್ ಕಟ್ಟಿದೀರಾ ನೀವು? ಮಣ್ಣು ಹಾಕ್ಬಿಟ್ಟು ಕಟ್ಟಿದೀರಾ, ಇಲ್ಲ ಸಿಮೆಂಟ್ ಅಲ್ಲಿ ಕಟ್ಟಿದೀರಾ, ಇಲ್ಲ ಸುಣ್ಣ ಹಾಕಿದೀರಾ ಅಂತ ನೋಡೋಣ ಅಂತ ಜಸ್ಟ್ ವಿಸಿಟಿಂಗ್ ಮಾಡಿದ್ವಿ ಅಷ್ಟೇ ಸರ್, ಇನ್ನೇನು ಇಲ್ಲ ಸರ್. ಆ ತರ ಎಲ್ಲ ಕಬ್ಜಾ ಮಾಡೋಷ್ಟು ನಮಗ್ ಧೈರ್ಯ ಇಲ್ಲ ಸರ್, ಹಂಗೆಲ್ಲ ಮಾಡಲ್ಲ ಸರ್. ನಾವೆಲ್ಲ ಅಮಾಯಕರು ಸರ್ ನಾವು. ಓ, ಅಮಾಯಕರಂದ್ರೆ ಏನು? ಯಾವ ರೀತಿ ಅಮಾಯಕರಂದ್ರೆ? ಅಮಾಯಕರಂದ್ರೆ ಯಾವ್ಯಾವ ಕಾಲೇಜುಗಳಿದೆಯೋ ಅದನ್ನೆಲ್ಲ ನೀವು ಕಬ್ಜಾ ಮಾಡೋದಾ? ಅದೇನಾ ಅಮಾಯಕರು ಅಂದ್ರೆ? ಓಹೋ, ಈಗಿನ ಕಾಲದಲ್ಲಿ ಅಮಾಯಕರು ಈಗೆಲ್ಲ ಮಾಡೋರು ಅಮಾಯಕರಾ? ಓಕೆ, ಈಗ ಅರ್ಥ ಆಯ್ತು. ನಿನ್ ಜೊತೆಲಿ ಇನ್ನೂ 2 ಬಂದ್ರಲ್ಲ, ಎಲ್ಲಿ ಅವರು? ಸರ್ ಅವರಲ್ಲೇ ಇದ್ದಾರೆ ಸರ್, ಅಲ್ಲಿ ಇನ್ನೊಬ್ರು ಇದ್ದಾರೆ ಸರ್, ಕಂಸ ಮತ್ತೆ ಐರನ್ ಅಂತ ಸರ್, ಅಲ್ಲೇ ಇದ್ದಾರೆ ಸರ್. ನೀವಿಲ್ಲೇ ಕುತ್ಕೊಳ್ಳಿ, ನಾನು ಹೇಳೋವರೆಗೂ ಹೇಳಬಾರ್ದು. ಇಲ್ಲಿಂದ ಜಾಗ ಖಾಲಿ ಮಾಡಬಾರ್ದು. ಹೋಗಿ ಅಲ್ಲಿ ನಾಡ್ದನ್ ಪಕ್ಕ ಕುತ್ಕೊಳ್ರಿ, ನಾನು ಅವ್ರಿಬ್ರನ್ನು ಮಾತಾಡ್ಸ್ತೀನಿ. ಹೋಗಿ. ಏನೋ ನಿನ್ನ ಹೆಸರು? ಏನ್ ನೋಡಕ್ ಹಂಗಿದ್ಯಾ ನೀನು? ದೊಡ್ಡ ಕಳ್ಳನ್ ತರ ಇದೆಯಾ? ಏನ್ ಸ್ಕೆಚ್ ಹಾಕಿದ್ರೆ ಈ ಕಾಲೇಜಲ್ಲಿ ಬಂದು? ನಿಜ ಹೇಳು. ಸರ್ ನಾವೆಲ್ಲ ಏನು ಸ್ಕೆಚ್ ಹಾಕಿಲ್ಲ ಸರ್, ಹಾಗೆಲ್ಲ ನಾವೇನು ಮಾಡಲ್ಲ ಸರ್. ನಾವು ಅಮಾಯಕರು ಸರ್, ಅಮಾಯಕರ? ಏನೋ ಎಲ್ಲರೂ ಒಂದೇ ಡೈಲಾಗ್ ಹೊಡಿತಾ ಇದ್ದೀರಾ, ಅಮಾಯಕರು ಅಂತ. ಏನೋ ದೊಡ್ಡ ಪ್ಲಾನ್ ಮಾಡಿದ್ದೀರಾ. ಕುತ್ಕೋ ಅಲ್ಲಿ ಕುತ್ಕೋ, ಹೋಗಿ, ನಾನು ಮಾತಾಡ್ತೀನಿ ನಿಮ್ಮ ಹತ್ರ, ಕುತ್ಕೋ ಅಲ್ಲಿ. ಏನ್ರಿ ನಿಮ್ಮ ಹೆಸರು? ಏನ್ ನಿಮ್ಮ ಹೆಸರೇನು? ಐರನ್ ಸಾರ್, ನನ್ನ ಹೆಸರು ಐರನ್. ಐರನ್ ಅಂದ್ರೆ ಬಟ್ಟೆಗೆ ಹಾಕ್ತಾರಲ್ಲ ಆ ಐರನ್? ಏನ್ ಐರನ್ ನನಗೆ ಗೊತ್ತಿಲ್ಲ ಸರ್, ನನ್ನನ್ನು ಐರನ್ ಅಂತ ಕರೀತಾರ ಅಷ್ಟೇ ನನಗೆ ಗೊತ್ತಿರೋದು. ಏನಿಲ್ಲ ಕೆಲಸ ನಿಮ್ಗೆ? ಕಾಲೇಜ್ ಹತ್ರ ತುಂಬಾ ಓಡಾಡ್ತಾ ಇದ್ದೀರಾ, ಇಲ್ಲೆಲ್ಲರೂ ಸೇರ್ಕೊಂಡು ಏನ್ ಪ್ಲಾನ್ ಮಾಡಿದ್ದೀರಾ? ಏನ್ ಸ್ಕೆಚ್ ಹಾಕಿದ್ದೀರಾ ಹೇಳಿ. ನಡೀರಿ ಹೋಗೋಣ ಸ್ಟೇಷನ್ಗೆ. ಇವತ್ತು ನಿಮ್ಗೆ ತೀತಿ ಒಳ್ಳೆ ತಿನ್ನಿಸ್ತೀನಿ ಬನ್ರಿ ನಿಮ್ಗೆ ಎಲ್ಲಾರ್ಗುನು. ಸರ್ ನಮ್ಗೇನು ಗೊತ್ತಿಲ್ಲ ಸರ್, ನಾವೇನು ಮಾಡಿಲ್ಲ ಸರ್, ನಾವು ಸುಮ್ಮನೆ ಇಲ್ಲಿ ಬಂದು ರೌಂಡ್ ಆಗ್ತಾ ಇದೀವಿ ಸರ್, ನಮ್ಗೇನು ಗೊತ್ತಿಲ್ಲ ಸರ್. ನೋಡಿ ಸರ್, ಅವರೇ ಸರ್ ಮಾಡಿರೋದು, ನಾವೇನು ಮಾಡಿಲ್ಲ ಸರ್.
ನಡೀರಿ ನಡೀರಿ, ಎಲ್ಲರೂ ಸ್ಟೇಷನ್ ನಡೀರಿ. ನಾನು ವಿಚಾರಣೆ ಮಾಡ್ಬೇಕು ನಿಮ್ಮನ್ನ. ಯಾಕೋ ನಿಮ್ಮ ಮೇಲೆ ತುಂಬಾ ಡೌಟ್ ಬರ್ತಾ ಇದೆ. ನೀವೇನೋ ಸ್ಕೆಚ್ ಹಾಕಿದ್ದೀರಾ ಈ ಕಾಲೇಜ್ ಮೇಲೆ. ಬನ್ರಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ವಿಚಾರಣೆ ಮಾಡ್ತೀನಿ ನಾನು. ಸಾರ್, ನಮ್ಮನ್ನು ಬಿಟ್ಬಿಡಿ ಸಾರ್, ನಾವೇನು ಮಾಡಿಲ್ಲ ಸಾರ್, ನಮ್ಮನ್ನು ಕರ್ಕೊಂಡು ಹೋಗ್ಬಿಡಿ ಸಾರ್ ಅಲ್ಲಿಗೆ. ಸಾರ್, ಇಲ್ಲೇ ಬಿಟ್ಬಿಡಿ ಸಾರ್, ನಾನು ಬರಲ್ಲ ಸಾರ್, ಅವ್ರ ಅಮಾಯಕರು ಕರೆದಿದ್ದಕ್ಕೆ ಬಂದಿದ್ದಿ ಸಾರ್ ನಾನು. ಸಾರ್ ಪ್ಲೀಸ್ ಸಾರ್, ಬಿಟ್ಬಿಡಿ ಸಾರ್. ಬಿಡ್ತೀನಿ, ನಿಮ್ಗೆಲ್ಲ ವಿಚಾರಣೆ ಮಾಡಿ ನಿಮ್ಗೆ ತಿಥಿ ವಡೆ ತಿನ್ಸ್ಬಿಟ್ಟು ಬಿಡ್ತೀನಿ, ಬನ್ರಿ. ಎಂತ ಕೆಲಸ ಮಾಡ್ಬಿಟ್ರು ನೀವೆಲ್ಲ ಸೇರ್ಕೊಂಡು, ನನ್ನನ್ನು ಜೈಲಿಗೆ ಹಾಕ್ಸ್ಬಿಟ್ರಲ್ಲೋ ನೀವು. ಅಮಾಯಕರು ಅನ್ಕೊಂಡು ಅಮಾಯಕರ ಜೊತೆ ಸೇರ್ಕೊಂಡು ನನ್ನನ್ನು ಜೈಲಿಗೆ ಹಾಕ್ಬಿಟ್ರಲ್ಲೋ. ಏನೋ ಮಾಡಿದೆ ನಾನು ನಿಮಗೆ ಪಾಪ ಅಂತದು. ಯಾವಾಗ ನೋಡು ನನ್ನ ಮೇಲೆ ನೀವು ಸೇರ್ ತೀರ್ಸ್ಕೊತಿರಲ್ಲೋ. 2 ರೂಪಾಯಿ ತಗೊಂಬಂದು ನೀನು ಜಮೀನು ಮಾಡ್ಕೊಳಕ್ ಬಂದು, ನಾನು ನಿಮಗೆ ಹೆಲ್ಪ್ ಮಾಡಕ್ ಬಂದು, ನಾನು ತಗ್ಲಾಕೊಂಡ್ನಲ್ಲೋ ಜೈಲಲ್ಲಿ. ಯಾರೋ ಬಿಡಿಸೋರು ಇವಾಗ. ಲೇ ಕಂಸ, ಎಂತ ಕೆಲಸ ಮಾಡ್ಬಿಟ್ಟು ನೀನು. ಲೇ ಕಂಸ, ನಿನಗೆ ಕಂಸ ಅಂತ ಕರೆಕ್ಟಾಗಿ ಇಟ್ಟಿದ್ದಾರೆ ಹೆಸರು. ಕಂಸ, ಲೇ ನಿನ್ನ ಬಿಡಲ್ಲ ಕಣೋ, ನಿನ್ ತಿಥಿ ಮಾಡ್ತೀನೋ ನಾನು. ನಿಮ್ಮ ಅಂಗಡಕ್ಕೆಲ್ಲ ಸೇರ್ಕೊಂಡು ನಾವು ಹಂಗೆ ಆಗ್ಬಿಟ್ವಿ. ನೀವು ಅಮಾಯಕರು, ನಾವು ಅಮಾಯಕರು, ಎಲ್ಲರೂ ಲಾಕ್ ಆಗ್ಬಿಟ್ಟಿದೀವಿ. ಏನು ಮಾಡಕ್ಕಾಗಲ್ಲ ಇವಾಗ, ಎಲ್ಲರೂ ಲಾಕ್ ಆಗಿದ್ದೀವಿ. ನಮ್ಮನ್ನ ಯಾರಾದ್ರೂ ಬಂದು ಬಿಡಿಸ್ಬೇಕು ಇವಾಗ. ಏನಾದ್ರೂ ಅದಕ್ಕೆ ಉಪಯೋಗ ಮಾಡಬೇಕು. ಪ್ಲಾನ್ ಏನಾದ್ರೂ ಮಾಡಿ, ಪ್ಲಾನ್ ಮಾಡಿ. ಐರನ್ ಪ್ಲಾನ್ ಮಾಡು, ಗಟ್ಟಿಯಾಗಿ ಪ್ಲಾನ್ ಮಾಡು. ಅಯ್ಯೋ ನಿನ್ ಮಕ ಮುಚ್ಚ, ಏನೋ ನಿನ್ ಗೋಳು. ಮೊನ್ನೆ ನೋಡಿದ್ರೆ ತಿಥಿ ವಡೆ ತಿನ್ನಿಸ್ದೆ, ಇವತ್ ನೋಡಿದ್ರೆ ಸ್ಟೇಷನ್ ಅಲ್ಲಿ ಕೂರ್ಸ್ಬಿಟ್ಟಲ್ಲೋ, ಜೈಲಿಗೆ ಹಾಕ್ಸ್ಬಿಟ್ಟಲ್ಲೋ ನೀನು. ಹೆಂಗೋ ಇವಾಗ ನಾನು ಈಚೆ ಹೋಗೋದು? ಯಾರೋ ಬಿಡ್ಸೋರು ನಮ್ಮನ್ನ. ಲೇ ಫ್ರಾಡ್ ಕೇಸಲ್ಲಿ ಹಾಕ್ಬಿಟ್ಟಲ್ಲೋ ನನ್ನನ್ನ. ನಿಮ್ ಜಮೀನ್ ಡಾಕ್ಯುಮೆಂಟ್ ಇಲ್ಲ ಅಂತ ಬಡ್ಕೊಂಡ್ರು, ನಾನನ್ ತಗ್ಲಾಕ್ಬಿಟ್ರಲ್ಲೋ. ನನ್ನ ಪಾಡಗ್ ನಾನು ಇದ್ದಲ್ಲೋ. ಲೇ ಕಂಸ, ಎಂತ ಕೆಲಸ ಮಾಡ್ಬಿಟ್ಟು ನೀನು ವಾಂಗಡ ತಗೊಂಬಂದು ನೀನು ವಾಂಗಡಕ್ಕೆ ಬೆಂಕಿ ಹಾಕ. ನೀನು ವಾಂಗಡಕ್ಕೆ ಸೇರಿದಿಕ್ಕಿ ನನಗೆ ಬೇಕಾಗಿರೋದೇ ಕಣ ಇದು. ನೀನು ವಾಂಗಡ ಅನ್ಕೊಂಡು ನನ್ನನ್ನು ಬಾಂಗಡ ತರ ಮಾಡ್ಕೊಂಬಿಟ್ರಲ್ಲೋ. ಎಂತ ಕೆಲಸ ಮಾಡ್ಬಿಟ್ಟು ನೀನು ನನ್ನನ್ನು ಕರ್ಕೊಂಬಂದ್ ಒಳಗಡೆ ಕೂರ್ಸ್ಬಿಟ್ಟಲ್ಲೋ. ಯಾಕೋ ಇವಾಗ ನಾನು ಈಚೆ ಹೋಗೋದು, 4 ಜನಕ್ಕೆ ಮಗ ತೋರ್ಸೋದು ಹೆಂಗೋ ನಾನು. ಏನೋ ಇಂಥ ಕೆಲಸ ಮಾಡಿದೆ ನನಗೆ. ನನ್ನ ಮೇಲೂ ಕೇಸ್ ಹಾಕ್ಸ್ಬಿಟ್ಟಲ್ಲೋ ನೀನು. ಡಾಕ್ಯುಮೆಂಟ್ ಇಲ್ಲ ಅಂತ ಮುಂಚೆನೆ ಹೇಳಕ್ಕೇನೋ ನಿನಗೆ. ಸುಮ್ಮನೆ ಇರ್ಸೇಕುನಿ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಡಾಕ್ಯುಮೆಂಟ್ ಇಲ್ಲ ಅಂತ. ನನಗೆ ಡಾಕ್ಯುಮೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನೀನ್ ನೋಡಿದ್ರೆ ಡಾಕ್ಯುಮೆಂಟ್ ಅಂದ್ರೆ ಅದು ಇದು ನಿಮ್ ತಾತನ ಹೆಸರಲ್ಲಿ ಐತೆ, ನಿನಗಿದು ಬಂದ್ಬಿಡುತ್ತೆ, ಇದು ನಿನಗೆ ಸ್ವಂತ ಅಂತ ನೀನೇ ತಾನೇ ನನಗೆಲ್ಲ ಹೇಳಿತ್ತು. ಈಗ ಅದೇನು ಗೊತ್ತಿಲ್ಲದೆ ಇರೋದಕ್ಕೆ ಅವ್ರು ಬಂದು ಪೊಲೀಸವ್ರನ್ನ ಕರ್ಕೊಂಡ್ ಅಂತ ನನಗೇನು ಗೊತ್ತಿತ್ತು ಹೇಳು? ಅಯ್ಯೋ ಅಮಾಯಕರು ಅಂತ ನಾನ್ ನಿಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ನನ್ನನ್ನು ಇಲ್ಲೇ ಕೂರ್ಸ್ಬಿಟ್ರಲ್ಲ ಕರ್ಕೊಂಬಂದ್ ಒಳಗಡೆಗೆ. ಎಂತ ಕೆಲಸ ಮಾಡ್ಬಿಟ್ರು ಎಲ್ಲ. ಅವನ ಕಂಸ ನೀನು ಸೇರ್ಕೊಂಡು ನನ್ನನ್ನು ಹಾಳು ಮಾಡ್ಬಿಟ್ರಲ್ಲೋ. ಅಮಾಯಕರು ಅನ್ಕೊಂಡು ನನ್ನನ್ನು ಅಮಾಯಕನಾಗಿ ಮಾಡ್ಬಿಟ್ರಲ್ಲೋ. ಏನೋ ಮಾಡೋದು ಇವಾಗ? ಸಾರ್ ನಂದೇನು ತಪ್ಪಿಲ್ಲ ಸಾರ್, ನಾನು ಬಿಟ್ಬಿಡಿ ಸಾರ್. ಇವರೇ ಸಾರ್ ನಮ್ದು ಜಮೀನು, ನಮ್ದು ಸ್ಕೂಲು, ನಮ್ದು ಕಾಲೇಜು, ನಮ್ಮ ತಾತಂದು ನಮ್ಮ ಮುತ್ತಾತಂದು ಅಂತ ಏನೇನೋ ಹೇಳಿ ನಮ್ಮನ್ನ ನಂಬಿಸ್ಬಿಟ್ಟು ಇಲ್ಲಿ ಮಾತಾಡಕ್ ಕರ್ಕೊಂಬಂದ್ರು ಸಾರ್. ನಾವು ಅಮಾಯಕರು ಸಾರ್. ನಮ್ಮನ್ನ ನಂಬಿ ಸಾರ್, ನಾವು ಅಮಾಯಕರು ಸಾರ್. ನನಗೂ ವಯಸ್ಸಾಗೋಯ್ತು ಸಾರ್, ನಾನು ಏನ್ ಮಾಡ್ತೀನಿ ಹೇಳಿ ಸಾರ್? ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಸಾರ್. ನನ್ ಬಿಟ್ಬಿಡಿ ಸಾರ್. ನನ್ ಬಿಟ್ಬಿಡಿ ಸಾರ್. ಪ್ಲೀಸ್ ಸಾರ್. ಇಲ್ಲ, ನಿಮ್ಮನ್ನ ಯಾರೋ ಬಿಡೋದಿಲ್ಲ. ಯಾಕಂದ್ರೆ ನಿಮ್ 4 ಜನ ಮೇಲೆ ನಾನು ಕೇಸ್ ಹಾಕ್ತಾ ಇದ್ದೀನಿ. ನೀವು ಕಾಲೇಜ್ ಮೇಲೆ ಏನೋ ಪ್ಲಾನ್ ಮಾಡಿದ್ದೀರಾ, ದೊಡ್ಡ ಪ್ಲಾನ್ ಮಾಡಿದ್ದೀರಾ. ನೀವೆಲ್ಲೋ ಬಾಂಬ್ ಬಿಡ್ತಾ ಇದ್ದೀರಾ ಅನ್ಸುತ್ತೆ ಕಾಲೇಜಲ್ಲಿ. ಅದಕ್ಕೋಸ್ಕರ ನಿಮ್ ಮೇಲೆ ನಾನು ಕೇಸ್ ಹಾಕಿದ್ದೀನಿ, ಕೋರ್ಟ್ ಕೇಸ್ ಹಾಕಿದ್ದೀನಿ. ನಿಮ್ಗೆ ಹತ್ತತ್ರ 6 ತಿಂಗಳು ನಿಮ್ಗೆ ಜೈಲ್ ಶಿಕ್ಷೆ ಆಗತ್ತೆ, ಆಯ್ತಾ? 6 ತಿಂಗಳು ನೀವು ಜೈಲಲ್ಲಿ ಇರ್ಬೇಕು. ನೀವು ಈಚೆ ಬರೋಕ್ಕಾಗಲ್ಲ. 6 ತಿಂಗಳು ಜೈಲಿಗೆ ಹಾಕ್ತೀನಿ ನಿಮ್ಮನ್ನ, ನೋಡ್ಕೊಳ್ಳಿ.
ಸರ್ ಅದಂಗೆಲ್ಲ ಮಾಡಬೇಡಿ ಸರ್. ಸರ್ ನನಗೆ ಏಜ್ ಆಗಿದೆ ಸರ್. 6 ತಿಂಗಳೆಲ್ಲ ಇಲ್ಲಿರೋಕ್ಕಾಗಲ್ಲ ಸರ್. ಸರ್ ಪ್ಲೀಸ್ ಸರ್. ಸರ್ ನೋಡಿ ಸರ್, ಏನಾದರೂ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಸರ್ ಸರ್ ಏನಾದರೂ ನೋಡಿ ಸರ್. ಏಯ್, ನಿನಗೂ 6 ತಿಂಗಳು ಜೈಲ್ ಶಿಕ್ಷೆ ಆಗಿದೆ. 6 ತಿಂಗಳವರೆಗೂ ಇಲ್ಲೇ ಇರಬೇಕು ನೀನು, ಆಯ್ತಾ? ಸಾರ್ ನಾನೇನೋ ಮಾಡಿಲ್ಲ ಸಾರ್. ಸಾರ್ ನಾನು ಬಿಟ್ಬಿಡಿ ಸಾರ್. ಸಾರ್ ಪ್ಲೀಸ್ ಸಾರ್, ನಾನು ಬಿಟ್ಬಿಡಿ ಸಾರ್. ನಾನು ಈಚೆ ಹೋಗ್ಬಿಡ್ತೀನಿ ಸಾರ್. ಇವ್ರ ಮಾತು ಕೇಳ್ಕೊಂಡು ನಾನು ಬಂದೆ ಸರ್ ಇಲ್ಲಿಗೆ. ನಾನೇನು ಮಾಡಿಲ್ಲ ಸಾರ್. ನನಗೇನು ಗೊತ್ತಿಲ್ಲ ಸಾರ್. ಏನು ಗೊತ್ತಿಲ್ದೇನೆ ನೀವು ಇಷ್ಟು ದೂರ 4 ಜನ ಬಂದು ಕಾಲೇ ಸುತ್ತಾಡ್ಕೊಂಡು ಗಲಾಟೆ ಮಾಡ್ತಾ ಇದ್ದೀರಾ. ನೀವು ಏನೇನೋ ಪ್ಲಾನ್ ಮಾಡಿದ್ದೀರಾ, ನನಗೆ ಗೊತ್ತು ಎಲ್ಲಾನು. ಅದಕ್ಕೆ ನಿಮ್ಗೆ 6 ತಿಂಗಳು ಜೈಲ್ ಶಿಕ್ಷೆ ಆಗಿದೆ. ಇಲ್ಲೇ ಇರಿ ನೀವು 6 ತಿಂಗಳು. ಸಾರ್ ನಾನು ಬಿಟ್ಬಿಡಿ ಸಾರ್. ಸಾರ್ ಏನಾದರೂ ಬೇಕಾದ್ರೆ ದುಡ್ಡೇನಾದರೂ ಕೊಡ್ತೀನಿ ಸಾರ್. ಬಿಟ್ಬಿಡಿ ಸಾರ್ ನನ್ನನ್ನು. ಸಾರ್ ಪ್ಲೀಸ್ ಸಾರ್, ನಾನು ಈಚೆ ಹೋಗ್ಬಿಡ್ತೀನಿ ಸಾರ್. ನನಗಿಲ್ಲಿರೋಕ್ಕಾಗಲ್ಲ ಸಾರ್ ನನಗೆ. ಸಾರ್ ಪ್ಲೀಸ್ ನೋಡಿ ಸಾರ್, ಏನಾದರೂ ಅಡ್ಜಸ್ಟ್ ಮಾಡಿ ಸಾರ್. ದುಡ್ಡು ಕೊಡ್ತೀನಿ ಸಾರ್ ನಾನು. ಎಷ್ಟೋ ಕೊಡ್ತೀಯ ದುಡ್ಡು ನೀನು? ಎಷ್ಟು ಇಟ್ಕೊಂಡಿದ್ಯಾ ದುಡ್ಡು? ಹಾಂ ಹೇಳು, ಎಷ್ಟು ಕೊಡ್ತೀಯಾ? ಎಷ್ಟು ಕೊಡ್ತೀಯ ಹೇಳು ದುಡ್ಡು? ಸಾರ್ ಯಾರಿಗೂ ಹೇಳ್ಬೇಡಿ ಸಾರ್. ನಾನು ನಿಮಗೆ ದುಡ್ಡು ಕೊಡೋದು ಯಾರ ಹತ್ರನೂ ಹೇಳಬೇಡಿ, ಆಯಿತಾ? ನನ್ನ ಹತ್ರ ದುಡ್ಡಿದೆ, ನಾನು ನಿಮಗೆ ಕೊಡ್ತೀನಿ. ನನ್ನ ನೀಚೆ ಬಿಟ್ಬಿಡಿ ಸಾರ್, ಯಾರಿಗೂ ಹೇಳ್ಬೇಡಿ. ಆಯಿತು ಹೇಳು, ಎಷ್ಟು ಕೊಡ್ತೀಯ ದುಡ್ಡು? ಬೇಗ ಹೇಳು, ಇಲ್ಲಾಂದರೆ ನಾನು ಇಲ್ಲಿ ಬರೀಬೇಕಾಗತ್ತೆ ಇವಾಗ ಈ ರಿಜಿಸ್ಟ್ರಲ್ಲಿ. ಬೇಗ ಹೇಳಿ, ಎಷ್ಟು ಕೊಡ್ತೀಯ? ಸಾರ್ ನನ್ನ ಹತ್ರ 2 ರೂಪಾಯಿ ಇದೆ ಸಾರ್. 2 ರೂಪಾಯಿ ತಗೊಂಡು ನಾನು ಬಿಟ್ಬಿಡಿ ಸಾರ್, ಪ್ಲೀಸ್ ಸಾರ್. ನೀನು ಮಾಕ ಮುಚ್ಚ, 2 ರೂಪಾಯಿಗೆ ಹೆಂಗೋ ಕಾಣಿಸ್ತಾ ಇದ್ದೀನಿ ನಾನು. ಇದು ಭಿಕ್ಷೆ ಬೇಡ ಒಂಥರ ಕಾಣಿಸ್ತಾ ಇದ್ದೀನ 2 ರೂಪಾಯಿಗೆ? ಹಾಂ, ಪೊಲೀಸ್ ಕೆಲ್ಸಕ್ಕೆ ಬಂದು ನಿನಗೆ 2 ರೂಪಾಯಿಗೋಸ್ಕರ ನಾನು ಭಿಕ್ಷೆ ಬೇಡ ಥರ ಕಾಣ್ತಾ ಇದ್ದೀನ? ಅಯ್ಯೋ ನಿನ್ನ ಮಾಕ ನೋಡು, ನಿನ್ನ ಮಾಕ ಮುಚ್ಚ, ಸೀದೋಗಿರೋ ಮಾಕ. ನಿನಗೆ 6 ತಿಂಗಳಲ್ಲ, ನಿನಗೆ 10 ತಿಂಗಳು ಶಿಕ್ಷೆ ಹಾಕ್ತೀನಿ ನಿನಗೆ. ನನಗೆ 2 ರೂಪಾಯಿ ಕೊಡ್ತೀಯನ ನೀನು? ಏನೋ ನೀನು ಹೇಳೋದು ನೋಡ್ಬಿಟ್ಟು ಎಲ್ಲೋ 2 ಕೋಟಿ ಕೊಡ್ತೀಯ ಅನ್ಕೊಂಡ್ರೆ 2 ರೂಪಾಯಿ ಕೊಡ್ತೀಯಲ್ಲ ನೀನು. ನಿನಗೆ ಐತಿರೋ ನಿನಗೆ ಹಬ್ಬ. ನೀನು ಮುಂದಕ್ಕೆ ಮಾರಿ ಹಬ್ಬ ಕೊಡ್ತೀನಿರೋ ನಿನಗೆ. ಸಾರ್ ನನಗೆ ಬಿಟ್ಬಿಡಿ ಸಾರ್, ನಾನೇನು ಮಾಡಿಲ್ಲ ಸಾರ್. ಅವ್ರನ್ನ ನಂಬಿ ಬಂದಿದ್ದೀನಿ ಸಾರ್ ನಾನು. ನೀವು ಹೇಳಿದ್ರಲ್ಲ ಸಾರ್, ಅವ್ರ 3 ಜನನ ಲಾಕ್ ಮಾಡಿಕೊಟ್ರೆ ನಾನು ಬಿಡ್ತೀನಿ ಅಂದ್ರಲ್ಲ ಸಾರ್. ಸಾರ್ ಬಿಟ್ಬಿಡಿ ಸಾರ್, ಪ್ಲೀಸ್ ಸಾರ್. ನೀವು ಹೇಳ್ದಂಗೆಲ್ಲ ಮಾಡಿದ್ನಲ್ಲ ಸಾರ್. ಅವ್ರ 3 ಜನನ ಕರ್ಕೊಂಬಂದು ನಿಮಗೆ ತೋರಿಸಿದ್ನಲ್ಲ ಸಾರ್. ಅವ್ರು ಸಿಕ್ಕಿದ್ರಲ್ಲ, ನನ್ನನ್ನು ಬಿಟ್ಬಿಡಿ ಸಾರ್, ಪ್ಲೀಸ್ ಸಾರ್. ನಾನು ಬಿಡ್ತೀನಿ ಅಂತ ಹೇಳಿದ್ದು ಸುಮ್ಮನೆ ಹಂಗೆ ಹೇಳಿದ್ದು, ಅವ್ರನ್ನ ಕರ್ಕೊಂಬರ್ತೀಯ ಅಂತ. ಇವಾಗ 4 ಜನನೂ ಸಿಕ್ಕಿದಿರಲ್ಲ, ಈಗ ನಿಮ್ಗೆ 6 ತಿಂಗಳು ಜೈಲ್ ಶಿಕ್ಷೆ ಆಗಿದೆ. ಅಲ್ಲಿದಾನಲ್ಲ ಇನ್ನೊಬ್ಬ ಯಾರೋ ಕರಿಬಡೆ, ಅವನಿಗೆ 10 ತಿಂಗಳು ಜೈಲ್ ಶಿಕ್ಷೆ ಹಾಕಿದ್ದೀನಿ. ನನಗೆ ಲಂಚ ಕೊಡ್ತಾನಂತೆ ಅವನು. 2 ರೂಪಾಯಿ ಲಂಚ ಕೊಡ್ತಾನಂತೆ ಅವನು. 2 ರೂಪಾಯಿ ಏನೋ 2 ಕೋಟಿ ಕೊಡೋ ಅಂತಾರ 2 ರೂಪಾಯಿ ಲಂಚ ಕೊಡ್ತೀನಿ ಅಂತಾನೆ ನನಗೆ ಅವನು. ಎಷ್ಟು ಕೋಪಿರ್ಬೋದು ಅವನಿಗೆ. 10 ತಿಂಗಳು ಅವನು ಜೈಲ್ ಶಿಕ್ಷೆ ಕೊಟ್ಟಿದ್ದೀನಿ, ನಿನಗೆ 6 ತಿಂಗಳು ಕೊಟ್ಟಿದ್ದೀನಿ. ಬಾಯಿ ಮುಚ್ಕೊಂಡು 6 ತಿಂಗಳು ಇಲ್ಲೇ ಕುತ್ಕೊ ನೀನು.